ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಸರ್ಕಾರಿ ಮಾದರಿಯ ಕನ್ನಡ ಗಂಡು ಹಾಗೂ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ಜರುಗಿದೆ. ಅಮೆರಿಕ ಮೂಲದ ಸಂಸ್ಥೆಯ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಬೆಂಗಳೂರಿನ ಯೂತ್ ಫಾರ್ ಸೇವಾ ಸಂಸ್ಥೆಯು ಸರ್ಕಾರಿ ಶಾಲೆಗಳಲ್ಲಿನ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಹಾಗೂ ಬೋಧನಾ ಪ್ರಕ್ರಿಯೆಗೆ ಉತ್ತೇಜನ ನೀಡುವ ಉದ್ದೇಶದಿಂದಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಪುಸ್ತಕಗಳು, ನೋಟ್ಬುಕ್ಗಳು ಹಾಗೂ ಪೆನ್ನುಗಳನ್ನು ವಿತರಿಸಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಿಬ್ಬಂದಿ ವಿದ್ಯಾರ್ಥಿಗಳೊಂದಿಗೆ ವಾಲಿಬಾಲ್ ಆಟವಾಡಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಸಂತಸ ಹಂಚಿಕೊಂಡಿದ್ದಾರೆ. ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ಕೊಡುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದಿದ್ದಾರೆ. ಸರ್ಕಾರಿ ಶಾಲೆಗೆ ಬಂದು ಬುಕ್ಸ್, ಬ್ಯಾಗ್ ಮತ್ತು ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕನ್ನಡ ಮಾದರಿಯ ಕನ್ನಡ ಶಾಲೆಗೆ ಶಿಕ್ಷಕರಿದ್ದಾರೆ. ಅವರು ಮುಖ್ಯ ಶಿಕ್ಷಕರು. ಅವರು ಶಾಲೆ ಬಗ್ಗೆ, ಶಾಲೆ ಹಾಜರಾತಿ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾರೆ. ನಮ್ಮ ಶಾಲೆಯಲ್ಲಿ 110 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಶಾಲೆಗೆ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಎಲ್ಲ ನಮ್ಮ ಮುದ್ದು ಮಕ್ಕಳಿಗೆ ಉಚಿತವಾದಂತಹ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ನೀಡೋದಕ್ಕೆ ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಎಲ್ಲ ಮುದ್ದು ಮಕ್ಕಳ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಮೊದಲೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಕೊಡುವಂತಹ ಒಂದು ಪ್ರೋತ್ಸಾಹ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ಅದನ್ನು ಧನಾತ್ಮಕವಾಗಿ ಸ್ವೀಕಾರ ಮಾಡಿಕೊಂಡು ಉತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆಯ ಜೀವನವನ್ನು ನಡೆಸುವಂತಾಗಲಿ. ಹಾಗೆ ಪ್ರತಿ ವರ್ಷವೂ ಕೂಡ ಈಗ ಸುಮಾರು ನಮ್ಮ ಶಾಲೆಗೆ 3-4 ವರ್ಷಗಳಿಂದ ಅವರು ಆ ಒಂದು ಉಚಿತವಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವರ ಸೇವೆ ಇನ್ನೂ ಕೂಡ ಮುಂದುವರಿಲಿ, ಇನ್ನಷ್ಟು ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಯೂತ್ ಫಾರ್ ಸೇವಾ ಸಂಸ್ಥೆಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಲ್ಲಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ. ಸೊ ನಾವೆಲ್ಲರೂ ಟೆಕ್ಸೈಸ್ ಇನ್ಸ್ಟ್ರೂಮೆಂಟ್ಸ್ ಕಂಪ್ನಿಯಿಂದ ಬಂದಿದ್ದೇವೆ. ಯೂತ್ ಫಾರ್ ಸೇವಾ ಜೊತೆಗೆ ನಾವು ಇಲ್ಲಿ ಬೆಂಗಳೂರಿನಿಂದ ಬಂಕಾಪುರಕ್ಕೆ ಬಂದು ಮಕ್ಕಳ ಜೊತೆ ಕಾಲ ಕಳೆದಿದ್ದು ಬಹಳ ಸಂತೋಷ ಆಯಿತು. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಕ್ಕಳಿಗೆ ಕ್ರೇಯಾನ್ಸ್, ಆ್ಯಕ್ಟಿವಿಟಿ ಬುಕ್, ಪುಸ್ತಕಗಳನ್ನು ನಾವು ನೀಡಿದ್ದೇವೆ. ಸೊ ನಮ್ಮ ಆಶೆ ಏನಂತ ಹೇಳಿದರೆ, ನಾವು ಕೊಟ್ಟಿರುವ ಪುಸ್ತಕಗಳು ಕಣ್ಣಲ್ಲಿರೋ ಕನಸುಗಳನ್ನು ನೋಡಿ ಭಾಳ ಹೆಮ್ಮೆ ಆಯಿತು. ಸೊ ನಾವು ಬಂದಿರೋ ಉದ್ದೇಶ ನಮಗೆ ಸಾರ್ಥಕತೆಯನ್ನು ನೀಡಿದೆ. ಸೊ ಕಳೆದ ವರ್ಷ ಕೂಡ ಬ್ಯಾಗನ್ನು ನೀಡಿದ್ದೇವೆ. ಸೊ ಆ ಬ್ಯಾಗನ್ನು ಈಗಲೂ ಕೂಡ ಮಕ್ಕಳು ಬಳಸ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಸೊ ಮಕ್ಕಳನ್ನ ಇಂತ ಕೇಳ್ಕೋಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಶಾಲೆಗೆ ಬನ್ನಿ, ಶಾಲೆಯನ್ನು ತಪ್ಪಿಸಬೇಡಿ, ಓದಿ, ನಿಮ್ಮ ಅಪ್ಪ ಅಮ್ಮನಿಗೆ, ಶಿಕ್ಷಕರಿಗೆ, ಶಾಲೆಗೆ ಒಳ್ಳೆಯ ಹೆಸರನ್ನು ತನ್ನಿ, ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲವನ್ನ ಸಾಧಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಮತ್ತು ವಿದ್ಯಾರ್ಥಿಗಳಿಗೆ ಹಂಚ್ತೀವಿ. ನಾವು ಗೌರ್ಮೆಂಟ್ ಶಾಲೆಗಳಿಗೆ ಹಂಚ್ತಾ ಇದ್ದೀವಿ ಈಗ. ಓಕೆ, ಧನ್ಯವಾದ. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಆದ ಆರ್.ಬಿ. ಭಾಗಣ್ಣನವರ, ನಾಗವೇಣಿ ಮಲ್ಲಪ್ಪನವರ, ಸಪ್ನಾ, ಕೆಆರ್ಎಸ್ಎನ್ ಬಡಿಗೇರ, ಮಂಗಳ ಕೋರಿ, ಸುನಂದ ಹುರಗಡ್ಲಿ, ಸಿವಿ ಕಟ್ನೂರ, ಅಕ್ಕಮ್ಮ ಎನ್ಎಚ್ ಭರ್ಮಪ್ಪ ಕಮ್ಮಾರ ಹಾಗೂ ಸುಧಾ ಗೌಡಗೇರಿ ಉಪಸ್ಥಿತರಿದ್ದರು. ಸ್ಥಳೀಯರು ಆದ ರಾಘವೇಂದ್ರ ಕಬ್ಬೂರು, ಮಂಜುನಾಥ್ ಒಳಗೇರಿ, ಮಂಜುನಾಥ್ ಕೂಲಿ, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.